ಹೆಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಸಾಧಾರಣವಾಗಿ ದಪ್ಪ ಇರೋರಿಗೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಇರುತ್ತೆ. ಇದರಿಂದ ಹಲವಾರು ಕಾಯಿಲೆಗಳು ಬರೋದಕ್ಕೆ ಬೇರೆ ಮಾತೇ ಇಲ್ಲ. ಹಾಗೆ ಬೊಜ್ಜಿಂದ ಬರುವ ಕಾಯಿಲೆಗಳು ಅಷ್ಟಿಷ್ಟಲ್ಲ. ಕೀಲು ನೋವು ಅಥವಾ ಮಂಡಿ ನೋವು ಅಂತೇಳಿ ಕೂಡ ಕರಿತೀವಿ. ಇನ್ನಿತರ ಹೃದಯಘಾತಗಳು ಒಂದೊಂದಾಗಿ ಶುರುವಾಗುತ್ತೆ. ಸಾಧಾರಣವಾಗಿ ಹೊಟ್ಟೆಯಲ್ಲಿ ಡೈಜೆಷನ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರು ಕೂಡ ಹೊಟ್ಟೆಯಲ್ಲಿ ಬೊಜ್ಜಿರುತ್ತೆ. ಇನ್ನಿತರ ಕಾಯಿಲೆಗಳು ಕೂಡ ಇದರಿಂದ ಶುರುವಾಗುತ್ತೆ. ಕೀಲು ನೋವು ಅಥವಾ ಹೃದಯಾಘಾತ, ಇನ್ನಿತರ ಕಾಯಿಲೆಗಳು ಒಂದೊಂದಾಗಿ ಶುರುವಾಗುತ್ತೆ. ಹಾಗಾಗಿ ಇದಕ್ಕೆ ಮನೆಮದ್ದನ್ನ ನಾವು ತಿಳ್ಕೊಬೇಕು ಫ್ರೆಂಡ್ಸ್. ಹಾಗೆ ನಾವು ವರ್ಕೌಟ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ಹಾಗೆ ನಾವು ಬ್ಯಾಲೆನ್ಸ್ಡ್ ಫುಡ್ ಮೇಂಟೈನ್ ಮಾಡಿಲ್ಲ ಅಂದರೆ, ತುಂಬ ಕಡಿಮೆ ನಿದ್ರೆ ಮಾಡುವುದು, ಹಾಗೆ ನೀರು ಸೇವನೆ ಅತಿಯಾಗಿ ಕಡಿಮೆ ಆಗೋದ್ರಿಂದನೂ ಕೂಡ ಹೊಟ್ಟೆಯಲ್ಲಿ ಬೊಜ್ಜು ಬರುತ್ತೆ. ಇದರಿಂದ ಆಪತ್ತು ಜಾಸ್ತಿ. ಇದಿಷ್ಟನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಬೊಜ್ಜು ಕರಗುತ್ತೆ. ಪ್ರತಿದಿನ ನಾವು ಬ್ಯಾಲೆನ್ಸ್ಡ್ ಫುಡ್ನ ತಗೊತಾ ಇರಬೇಕು. 8 ರಿಂದ 10 ಗಂಟೆ ನಿದ್ರೆ ಖಂಡಿತವಾಗ್ಲೂ ಪ್ರತಿದಿನ ಮಾಡಲೇಬೇಕು. ಇಲ್ಲಾಂದರೆ ಸ್ಟ್ರೆಸ್ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಬೊಜ್ಜು ಕಾಣಿಸ್ಕೊಳ್ಳುತ್ತೆ. ಹಾಗೆ ನಾವು ನೀರು ಸೇವನೆನ ಅತಿ ಹೆಚ್ಚು ತಗೋಬೇಕು. 3 ರಿಂದ 4 ಲೀಟ್ರ್ ಪ್ರತಿದಿನ ಕುಡಿತಾ ಬಂದರೆ ನಮ್ಮ ಬೊಜ್ಜು ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ. ಹಾಗೆ ಟೆನ್ಷನ್ ಜಾಸ್ತಿ ಇದ್ರೂ ಕೂಡ ನಮಗೆ ಚೆನ್ನಾಗಿ ನಿದ್ರೆ ಬರೋಲ್ಲ. ನಿದ್ರೆ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಿಬಿಟ್ಟು ಹೊಟ್ಟೆಯಲ್ಲಿ ಬೊಜ್ಜು ಕಾಣಿಸ್ಕೊಳ್ಳುತ್ತೆ. ಪ್ರತಿದಿನ 20 ನಿಮಿಷ ಮೆಡಿಟೇಷನ್, ಹಾಗೆ 20 ನಿಮಿಷ ನಾವು ವರ್ಕೌಟ್ ಮಾಡೋದ್ರಿಂದನೂ ಕೂಡ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಜೊತೆ ಕೆಲವೊಂದು ಮನೆಮದ್ದನ್ನ ನೀವು ತಿಳ್ಕೊಂಡ್ರೆ ಆದಷ್ಟು ಬೇಗ ಹೊಟ್ಟೆ ಬೊಜ್ಜನ್ನ ನೀವು ಕಡಿಮೆ ಮಾಡ್ಕೊಬೋದು. ಯಾವ ರೀತಿ, ಹೇಗೆ ಅಂತೇಳಿ ಹೇಳ್ತಾ ಇದ್ದೀನಿ. ಒಂದು 2 ರಿಂದ 3 ಆಲೂಗೆಡ್ಡೆನ ನಾವು ಬೇಯಿಸ್ಕೊಂಡು ಅದಾದ ನಂತರ ಸಿಪ್ಪೆ ಸುಲ್ಕೊಂಡು ಹಾಗೆ ತಿನ್ನೋದ್ರಿಂದ ಕೂಡ ಬೊಜ್ಜು ಕಡಿಮೆ ಆಗುತ್ತೆ. ಮತ್ತೆರಡು ಆಲೂಗೆಡ್ಡೆನ ಸೇಮ್ ಅದೇ ರೀತಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ನೀವು ಜ್ಯೂಸ್ ಮುಖಾಂತರ ಕೂಡ ಕುಡಿಬೋದು. ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕೋಬೋದು, ಶುಗರ್ ಹಾಕೋಣ ಆಗಿಲ್ಲ. ಹಾಗೆ ಮತ್ತೆರಡು ಆಲೂಗೆಡ್ಡೆನ ಸ್ಟೀಮ್ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ. ಹಾಗೆ ಅತಿ ಹೆಚ್ಚು ಸೊಪ್ಪಿನ ಆಹಾರ ತಿನ್ನೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಇದನ್ನು ನಾನೇ ಕೂಡ ಸೊಪ್ಪನ್ನ ಬೆಳೆಸಿದ್ದು, ತುಂಬ ಚೆನ್ನಾಗಿ ಹೆಸರುವಾಗಿ ಬೆಳೆದಿದೆ. ನೀವು ಅಷ್ಟೇ ಈ ರೀತಿ ಪಾಟಲ್ಲೆಲ್ಲ ಹಾಕ್ಕೊಂಡು ಬೆಳೆಸ್ಕೊಂಡು ತಿಂತಾ ಬಂದರೆ ಹಸಿ ಸೊಪ್ಪಿನಿಂದ ನಮ್ಮ ಬೊಜ್ಜು ಬೇಗನೆ ಕರಗುತ್ತೆ. ನೀವು ಬೇಕಾದ್ರೆ ತಿಂದ್ಬಿಟ್ಟು ಟ್ರೈ ಮಾಡಿ ನನಗೆ ಹೇಳಿ ಫ್ರೆಂಡ್ಸ್. ಈ ರೀತಿ ಸಿಂಪಲ್ ಟಿಪ್ಸಿಂದನೇ ನಮ್ಮ ಹೊಟ್ಟೆ ಬೊಜ್ಜನ್ನ ನಾವು ಕರಗಿಸ್ಕೊಂಡು ಆರೋಗ್ಯವಾಗಿರ್ಬೋದು. ಆರೋಗ್ಯ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ. ಆದಷ್ಟು ನಾವೇ ನಮ್ಮ ಸ್ವಂತ ಕೈಯಾರೆ ಅಡುಗೆ ಮಾಡಿಕೊಂಡು ನಮ್ಮ ಬೊಜ್ಜನ್ನ ಕರಗಿಸ್ಕೊಬೇಕು. ಆದಷ್ಟು ವರ್ಕೌಟ್, ಯೋಗ, ಧ್ಯಾನ ಹಾಗೆ ಬ್ಯಾಲೆನ್ಸ್ಡ್ ಫುಡ್ಡಿಂದ ನಮ್ಮ ಆರೋಗ್ಯನ ಸರಿ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಹಾಗೆ ಈ ವಿಡಿಯೋ ಕೂಡ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.